ಈಗ ಪತ್ರವನ್ನ ಓದೋ ಸಮಯ ಆಗಿದೆ. ಯಾರು ಎಲ್ಲಿಂದ ಪತ್ರವನ್ನ ಹಾಕಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ಪತ್ರವನ್ನ ಬೆಂಗಳೂರಿನಿಂದ ಸುಮಾ ಅನ್ನೋರು ಬರೀತಿದ್ದಾರೆ. ನಮಸ್ಕಾರ ಗುರುಜಿ ಅಂತ ಹೇಳ್ತಾ ಅವರ ಮಗಳ ಕುರಿತಾಗಿ ಬಹಳ ಚಿಂತೆಯಲ್ಲಿದ್ದೇನೆ ಗುರುಜಿ. ಅವಳು ಹುಟ್ಟಿದ ದಿನಾಂಕ 8/11/84 ಬೆಳಗಿನ ಜಾವ 1:30 ಅಂತ ಹೇಳ್ತಿದ್ದಾರೆ. ಮಗಳ ಹೆಸರು ಶ್ವೇತಾ ಅಂತ ಹೇಳ್ತಾರೆ. ಬಹಳನೇ ಓದ್ಕೊಂಡಿದ್ದಾಳೆ, PhD ಮಾಡ್ತಿದ್ದಾಳೆ. ಆದ್ರೆ ವರ ಸಿಗ್ತಾ ಇಲ್ಲ ಗುರುಜಿ. ನಮ್ಗಿಷ್ಟ ಆದ್ರೆ ಅವ್ರಿಗಿಷ್ಟ ಆಗಲ್ಲ, ಅವ್ರಿಗಿಷ್ಟ ಆದ್ರೆ ಇವಳೊಪ್ಪಲ್ಲ. ಇವಳು ನನ್ನ ಸರಿಸಮಾನವಾದ ವರಾನೇ ಬೇಕು ಅಂತ ಹಠ ಹಿಡಿದಿದ್ದಾಳೆ. ಏನಾಗತ್ತೆ ಗುರುಜಿ ಮುಂದೆ? ಯಾವಾಗ ಮದುವೆಯ ಒಂದು ಭಾಗ್ಯ ಇವಳಿಗೆ ಅಂತ ಕೇಳ್ತಿದ್ದಾರೆ. ನೋಡಿ, ಈ ಪುಟ್ಟು ಪಾಪು ಹುಟ್ಟಿರ್ತಕ್ಕಂಥದ್ದು ಸಿಂಹಲಗ್ನ ಭಾವದಲ್ಲಿ. ಸಿಂಹಲಗ್ನ ಅಂದ್ರೇನೆ ಹಾಗೆ, ಸಿಂಹದ ಹಾಗೆಯೇ ಗರ್ಜನೆ. ನಾನು ಹೇಳಿದ್ನಲ್ಲ, ಸಿಂಹ ಅಂದ್ರೇನೆ ಸೂರ್ಯ, ಸೂರ್ಯ ಅಂದ್ರೇನೆ ಸಂಖ್ಯೆ 1ರ ಪ್ರಭಾವ. ಆಗತ್ತು ಆಗೈರತ್ತು ಅನ್ನತಕ್ಕಂಥದ್ದು ಅನ್ನತಕ್ಕಂಥದ್ದು ಬಂದ್ಬಿಡ್ತಾ. ಕಣ್ಣು ನೋಟಿನಲ್ಲೇ ಎಲ್ಲವೂ ಅಡಗಿರುತ್ತೆ ಅನ್ನತಕ್ಕಂಥ ಒಂದು ಭಾವ. ಖಂಡಿತ ಆತರ ಪಡಬೇಡಿ. ಈ ಮಗುವಿಗೆ ಅಖಂಡ ಸಾಮ್ರಾಜ್ಯ ಯೋಗದಂತ ಒಂದು ವಿಶೇಷವಾದಂಥ ರಾಜಯೋಗ ಜಾತಕ. ಇಂಥ ಜಾತಕಸ್ಥರಿಗೆ ಮದುವೆ, ಮನೆ, ಕುಟುಂಬ, ಗಂಡ, ಮಕ್ಕಳು, ಮೊಮ್ಮಕ್ಕಳು, ಅದರ ಮೇಲೆ ಪಾಶ ಮೋಹಕ್ಕಿಂತ ನಾನು ಹೀಗೆ ಬದುಕಬೇಕು, ಹಿಂಗೆ ಬದುಕಬೇಕು, ಈ ರೀತಿ ಅಧಿಕಾರ ಪಡಿಬೇಕು, ಅಂತಸ್ತಲ್ಲಿ ಬಾಳ್ಬೇಕು ಅಂತಕ್ಕಂಥ ಒಂದು ಯೋಚನೆಗಳಿರುತ್ತೆ. ಆದ್ದರಿಂದ ಇಷ್ಟಪಟ್ಟ ಹುಡುಗನನ್ನೇ ಮದುವೆ ಮಾಡಿ. ಅಲ್ಲಿ ಜಾತಿ ಆಗಲಿ ಜಾತಕಗಳಾಗಲಿ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಹುಡುಗ ಯಾರಾದರೂ ಬಂದರೆ ಮೊದಲು ನಮ್ಮ ಮಗುಗೆ ಇಷ್ಟ ಇದೆಯಾ ಅದನ್ನು ನೋಡಿ. ಆ ಮಗು ಹುಡುಗ ಸ್ವಲ್ಪ ದಿನ ಮಾತಾಡೋ ಥರ ನೋಡಿ. ಯಾಕೆಂದರೆ ಕೇಂದ್ರ ಸ್ಥಾನದಲ್ಲಿದ್ದಂಥ ಶುಕ್ರ, ಚಂದ್ರನಿಂದ ಆ ಒಂದು ಸಪ್ತಮದಲ್ಲಿರ್ತಕ್ಕಂಥ ಶನಿ, ಚಂದ್ರನ ಪಕ್ಕದಲ್ಲಿರ್ತಕ್ಕಂಥ ರಾಹು ಎಲ್ಲೋ ಒಂದು ಹುಳಿ ಇಡ್ತಾನೆ. ಸಾಂಸಾರಿಕವಾಗಿ ನಾನು ಅನ್ನೋ ಒಂದು ಅಹಂಬಂತು ಅಲ್ಲಿ ಹೊಡಿತು ಕುಟುಂಬ ಅನ್ನತಕ್ಕಂಥದ್ದು. ಸ್ವಲ್ಪ ಹೆಣ್ಣುಮಕ್ಕಳು ತಗ್ಗಿ ಬಗ್ಗೆ ನಡಿಬೇಕು ಅಂತೀವಿ. ನಿಮ್ಮ ಹುಡುಗಿ ತಗ್ಗಿ ಬಗ್ಗೆ ಅನ್ನೋದಕ್ಕಿಂತ ಇನ್ನೊಬ್ಬನ ತಗ್ಗಿಸ್ತಾಳೆ ಅಂತಕ್ಕಂಥ ಭಾವ. ಆದ್ರಿಂದ ಹೇಳಿರ್ತಾನೆ, ದಯವಿಟ್ಟು ಆ ಥರ ಪಡಬೇಡಿ. ಗುರುಬಲ ಬರಬೇಕು ಎಲ್ಲದಕ್ಕೂ ಅಂತೇವೆ. ಅಶ್ವಿನಿ ನಕ್ಷತ್ರಕ್ಕೆ ಪರಿಪೂರ್ಣವಾದಂಥ ಗುರುಬಲ. ಚಂದ್ರನಿಗೆ 2ನೇ ಮನೆಯಲ್ಲಿ ಗುರುಬಲ ಬರುತ್ತೆ. ಆ ಒಂದು ಮೇ 17ಕ್ಕೆ ವೃಷಭ ರಾಶಿಗೆ ಗುರು ಬರ್ತಿದ್ದ ಹಾಗೆಯೇ ವಿಶೇಷವಾದಂಥ ಬಲ, ಮದುವೆ ಯೋಗ, ಕುಟುಂಬ ಯೋಗ ಇವೆಲ್ಲವೂ ನಡೀತಕ್ಕಂಥದ್ದು. 2014ರ ಆಸುಪಾಸಿನಲ್ಲಿ ಒಂದು ಪುಟ್ಟ ಮಗು ಕೂಡ ಆಗಬೇಕೆನ್ನುವುದಿದೆ. ಖಂಡಿತ ಆಗುತ್ತೆ, ಯೋಚನೆ ಮಾಡಿಬಿಡಿ. ಆ ಶುಕ್ರನ ದೋಷಕ್ಕೆ ಒಮ್ಮೆ ಆಯಿತು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಹೀಗೆ ಕೈಯಿಂದ ಕುಂಕುಮಾರ್ಚನೆ ಆಯಿತು ಅಂದರೆ ಒಂದು 7 ಜನ ಸಪ್ತ ಕನ್ನಿಕೆಯರಿಗೆ, ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಹಸಿರು ಬಳೆಯನ್ನು, ಒಂದು 6 ಬಳೆಯನ್ನು 7 ಜನ ಹೆಣ್ಣು ಮಕ್ಕಳಿಗೆ ಮಡ್ಲಲ್ಲಿ ತುಂಬಿಸ್ಲಿಕ್ಕೆ ಹೇಳಿ, ಕೈಗೆ ಹಾಕಿಸ್ಲಿಕ್ಕೆ ಹೇಳಿ. ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಸುಮಾರು ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ವೀಕ್ಷಕರೇ, ಈಗ ನಾವೇ ಒಬ್ರಿಗೆ ಕರೆ ಮಾಡಿದೀವಿ. ಅವರು ಯಾರು ಎಲ್ಲಿಂದ ಅಂತ ತಿಳಿಯೋಣವಾ? ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಪುಷ್ಪ ಅಂತ. ನಾನು ಪುಷ್ಪ ಅವರೇ, ಎಲ್ಲಿರೋದು ನೀವು? ನಾವು ನಾಗರಬಾವಿಲಿ. ನಾಗರಬಾವಿ. ಯಾರ ಬಗ್ಗೆ ಕೇಳ್ಬೇಕಿತ್ತು ಪುಷ್ಪ ಅವರೇ? ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕ ಗೊತ್ತಾ? ನಂಗೆ 17/4/47 ಅಂತ ಹೇಳ್ತಾರೆ. 17/4/47. ಆದ್ರೆ ಸರಿಯಾಗಿ ಗೊತ್ತಿಲ್ವಾ? ಅದು 47 ಅಂತ ಡೇಟ್ ಸ್ಕೂಲ್ ಕೊಟ್ಟಿರೋದು ಅಷ್ಟೇ ನಂಗೆ ಪರವಾಗಿಲ್ಲ ಅಮ್ಮ. ಹುಟ್ಟಿದ ಸಮಯನೂ ಕೂಡ ಗೊತ್ತಿಲ್ಲ ಅನ್ಸುತ್ತೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 1ರಿಂದ 12 ಒಳಗೆ ಒಂದು ನಂಬರ್ ಹೇಳಿಮ್ಮ. 6. ಗುರುಜಿ ಇದ್ದಾರೆ, ಮಾತಾಡಿ. ಶನಿಯ ಒಂದು ಪೂರ್ಣ ಪ್ರಭಾವದಿಂದ ಹುಟ್ಟಿರ್ತಕ್ಕಂಥ ಜಾತಕ ಅಂತ ಹೇಳಿದೆ. ಮಾಂಗಲ್ಯ ದೋಷವಾಗಬೇಕು, ಇಲ್ಲ ಯಜಮಾನರಿಗೆ ಪ್ರಾಣಕ್ಕೆ ಕುತ್ತಾಗಬೇಕು, ಇಲ್ಲ ಮದುವೆಯಾಗದೆ ಉಳಿಬೇಕು, ಇಲ್ಲ ಮದುವೆಯಾದ ಮೇಲೆ ಯಜಮಾನರಿಗೆ ಏನಾದ್ರೂ 2 ಬಾರಿ ಪ್ರಾಣಕ್ಕೆ ಕುತ್ತಾಗಬೇಕು ಅನ್ನತಕ್ಕಂಥ ಭಾವಾರ್ಥವನ್ನು ನಾನು ನಿಮ್ಗೆ ಹೇಳಿದೆ. ಮಕ್ಕಳ ವಿಚಾರದಲ್ಲೂ ನೋವು ತಿನ್ನಬೇಕು ಅನ್ನತಕ್ಕಂಥದ್ದು ಕೂಡ ಪ್ರಶ್ನೆಯ ಆರಂಭದಲ್ಲೇ ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಗುರುಕೇತು ಸೇರಿದಾಗ ಇರುವ ಮಕ್ಕಳು ದೂರ ಹೋಗಬೇಕು, ಇಲ್ಲ ಯಾವುದಾದ್ರೂ ದೂರದ ಮಗುವನ್ನ, ಅನಾಥ ಮಗುವನ್ನ ದತ್ತವಾಗಿ ಬೆಳೆಸ್ಕೊಳ್ತಕ್ಕಂಥ ಒಂದು ಪ್ರಭಾವ ಆಗಬೇಕು, ಇಲ್ಲವೇ ಮಕ್ಕಳಿಲ್ಲದೆಯೇ ಕೊರಗಬೇಕೆನ್ನುವುದು ಯಾರೂ ಇಲ್ಲದ ಒಂದು ಪ್ರಭಾವ. ಕಟಕ ಲಗ್ನಕ್ಕೆ ಒಂದು ಶನಿ ಭಾವ ಬಂದುಬಿಡ್ತು ಅಂದ್ರೆ ಎಲ್ಲ ಇದ್ದು ಏನೂ ಇಲ್ಲದ ಹಾಗೆ, ಯಾರಿಗೂ ಏನು ಮಾಡುವುದು ಗೊತ್ತಾಗದ ಹಾಗೆ, ಮನೆ ಕಡೆ ನೋಡ್ಲೋ ಕುಟುಂಬದ ಕಡೆ ನೋಡ್ಲೋ ಇದ್ದಿದ್ದೆಲ್ಲ ಎಲ್ರಿಗೂ ಒಳ್ಳೇದು ಮಾಡಿ ನಾನು ಯಾಕೋ ಒಂಟಿಯಾಗಿ ನಿಂತು ಬಿಟ್ಟಿದೆ, ನನಗೆ ಯಾರು ಇಲ್ಲ ಅನ್ನತಕ್ಕಂಥ ಒಂದು ಭಾವ. ಆ ಗುರು ಕೇತುವಿಗೆ ಹಕೀಂ ನಂಜುಂಡ ತುಂಬಾ ವಿಶೇಷವಾದಂಥ ದೇವಸ್ಥಾನ. ಮೈಸೂರು ಕಡೆ ಹೋದಾಗ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಿ ಆಯಿತು ಅಂತ ಹೇಳ್ತು ಅಂದ್ರೆ ಆ ಹಕೀಂ ನಂಜುಂಡ ದರ್ಶನ ಅಂದ್ರೆ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿಯ ದರ್ಶನಕ್ಕೆ ಆದಷ್ಟು ಹೋಗಿ ಬರಲಿಕ್ಕೆ ಪ್ರಯತ್ನ ಮಾಡಿ. ತುಂಬ ಒಳ್ಳೇದಾಗ್ತಕ್ಕಂಥದ್ದು. ಅಲ್ಲಿಗೆ ಹೋದಾಗ ಆ ನಂಜುಂಡೇಶ್ವರನಿಗೆ ನಿಮ್ಮ ಶಕ್ತಿಯಾನುಸಾರ ಏನಾದರೂ ಒಂದು ಅಭಿಷೇಕ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಪುಷ್ಪ ಅವರೇ, ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ಕರೆಯನ್ನ ನಾವ್ ಯಾರಿಗೆ ಮಾಡಿದೀವಿ ಗೊತ್ತಾ? ಸರೋಜಾ ಅವರಿಗೆ ಮಾಡಿದೀವಿ ಬೆಂಗಳೂರಿನಿಂದ. ಹಲೋ. ಹಲೋ, ನಮಸ್ತೆ ಸರೋಜಾ ಅವರೇ, ಹೇಗಿದ್ದೀರಾ?
ನಮಸ್ಕಾರ ದಿವ್ಯಾ. ನಿಮ್ಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರೋಜಾರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ನೀವು ಹುಟ್ಟಿದ ದಿನಾಂಕವನ್ನ ಹೇಳಿಮಾ. 2/10/61. 2/10/61. ಹುಟ್ಟಿದ ಸಮಯ ಏನಾದ್ರೂ ಗೊತ್ತಿದ್ಯಾ? ಮಧ್ಯಾಹ್ನ 1:30ಕ್ಕೆ. 1:30ಕ್ಕೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಸರೋಜಾ ಅವ್ರೆ. 9. 9. ಅಮ್ಮ, ಗುರುಜಿ ಇದಾರೆ, ಮಾತಾಡಿಮ್ಮ. ಗುರುಜಿ ನಮಸ್ಕಾರ. ನಮಸ್ತೆ ಶಂಕರ. ಲಗ್ನದಲ್ಲಿರ್ತಕ್ಕಂಥ ಒಂದು ಶನಿ ಭಾವ, ಗುರು ನೀಚನಾಗಿರ್ತಕ್ಕಂಥ ಭಾವ, ಯಾರದೇ ಹೆಣ್ಣು ಮಕ್ಕಳಿಗೆ ಕೇಂದ್ರ ಸ್ಥಾನಗಳಲ್ಲಿ ಶುಕ್ರ ಬಂದ್ರಾದ್ರೂ ಪರವಾಗಿಲ್ವಂತೆ. ದಾಂಪತ್ಯ ಜೀವನದಲ್ಲಿ ಒಂಚೂರು ಕದಡಿಕೆ ಕೊಟ್ಟರು ಹೇಗಾದ್ರೂ ಜೀವನ ಕಟ್ಟಿಬಿಡ್ತಾರೆ ಅಂತ ಹೇಳ್ತೀವಿ. ಆದರೆ ಸೂರ್ಯ ಬಂತು ಅಂದ್ರೆ ಎಲ್ಲೋ ಒಂದು ದಾಂಪತ್ಯ ಜೀವನಕ್ಕೆ ಒಂದು ಕುತ್ತು, ಒಂದು ಕಪ್ಪು ಚುಕ್ಕೆ ಇಲ್ಲ ಸುಟ್ಟಾಕ್ತಕ್ಕಂಥದ್ದು, ನೋವು ಕೊಡ್ತಕ್ಕಂಥದ್ದು, ಗಂಡನಿಗೆ ಬಲವಿಲ್ಲದ ಮಾಡತಕ್ಕಂಥದ್ದು, ದಾಂಪತ್ಯದಲ್ಲಿ ಎಲ್ಲ ನೀವೇ ಹೋರಾಟ ಮಾಡತಕ್ಕಂಥದ್ದು, ಕುಟುಂಬದ ವಿಚಾರದಲ್ಲಿ ನಲಗತಕ್ಕಂಥದ್ದು, ನಂಬಿಕೆ ದ್ರೋಹಗಳ ಪ್ರಯೋಗ ಆಗ್ತಕ್ಕಂಥದ್ದು, ಸ್ನೇಹಿತರಿಂದ, ಆತ್ಮೀಯರಿಂದ, ಬಂಧುಗಳಿಂದ, ಸಹೋದ್ಯೋಗಿಗಳಿಂದ ಎಲ್ಲರಿಂದಲೂ ನೋವು ತಿನ್ನತಕ್ಕಂಥದ್ದು, ಶುಕ್ರನಿಗೆ ಸೂರ್ಯ ಪ್ರಭಾವ, ಸುಟ್ಟಿರತಕ್ಕಂಥ ಒಂದು ಮನೋಭಾವ, ಏನು ಮಾಡುವುದು ಗೊತ್ತಾಗದಂಥ ಒಂದು ಭಾವ, ಯಾಕೋ ಸನ್ಯಾಸ ಭಾವ, ಗುರುವಿಗೂ ಕೇತುವಿನ ಒಂದು ಸಂಧಿಯ ಒಂದು ಹತ್ತಿರದಲ್ಲಿಯೇ ಇರತಕ್ಕಂಥ ಜಾತಕ ಬೇರೆ. ಖಂಡಿತ ನಿಮ್ಮ ಜಾತಕದ ಪ್ರಕಾರವೂ ಎಲ್ಲೋ ಒಂದು ದಾಂಪತ್ಯದಲ್ಲೇ ಒಂದು ನೋವಾಗಿರ್ತಕ್ಕಂಥದ್ದು. ಹೌದೋ ಅಲ್ವೋ? ನೀವ್ ಹೇಳಿದೆಲ್ಲ ಸತ್ಯ ಗುರುಜಿ. ಬಟ್ ನಾನೇನಂದ್ರೆ ತಂದೆ, ತಾಯಿ, ಗಂಡ, ಮಕ್ಕಳು, ಸ್ನೇಹಿತರು ಎಲ್ಲರನ್ನೂ ಒಂದೇ ದೃಷ್ಟಿಲಿ ನೋಡ್ತೀನಿ. ಬಟ್ ನಾನು ಏನೇ ತಮ್ಮ ಒಳ್ಳೇದ್ ಮಾಡಿದ್ರು ಕೆಟ್ಟದಾಗುತ್ತೆ. ಅಂದ್ರೆ ನನಗೆ ಸ್ವಾರ್ಥಿಗಳಾಗ್ಬಿಡ್ತಾರೆ. ಎಲ್ಲರೂ ನನ್ನಿಂದ ಹೆಲ್ಪ್ ತಗೋತಾರೆ. ಬಿಟ್ರೆ ನನಗೆ ಯಾವ ರೀತಿನೂ ಒಟ್ನಲ್ಲಿ ನನಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮನಸ್ಸಿಗೆ ತೃಪ್ತಿ ಆಗುವಂತ ಮಾತುಗಳು ಇಲ್ಲ. ಬೇಕಿಲ್ಲ ಅಂತ ಹೇಳ್ತೇನೆ. ಕೆಲವರಿಗೆ ಸೂರ್ಯ ಪ್ರಭಾವ ಇರೋರು, ನಾನು ಸಂಖ್ಯೆ 1 ಬಗ್ಗೆ ಹೇಳ್ತಿದ್ದೆ. ಸಂಖ್ಯೆ 1 ವ್ಯಕ್ತಿಗಳ ನಡವಳಿಕೆ ಬೇರೆ, ಯೋಚನೆಗಳು ಬೇರೆ, ಶಕ್ತಿಗಳು ಬೇರೆ ಅಂತ. ಸೂರ್ಯ ಏನಾದ್ರೂ ಕೇಂದ್ರ ಸ್ಥಾನದಲ್ಲಿ ಬಂದ್ರೆ ಅವರು ಇನ್ನೊಬ್ರು ಯಾರೋ ಒಳ್ಳೇದು ಹೇಳ್ತಾರೆ, ಇನ್ನೊಬ್ರು ಯಾರೋ ಕೆಟ್ಟದ್ದು ಹೇಳ್ತಾರೆ ಅಂತ ಅವ್ರು ಕೆಲಸ ಮಾಡ್ತಿರ ಇರೋಲ್ಲ. ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ, ಏನಾದ್ರೂ ಒಂದು ಮಾಡ್ತಿರ್ತಾರೆ, ಸಮಾಜಕ್ಕೆ ದಾರಿ ತೋರ್ಸೋದಷ್ಟೇ ಕೆಲಸ. ಆದ್ರೆ ಮನ್ಸು ನನ್ನ ಶತ್ರುಗಳಿಗೂ ಕೆಟ್ಟದ್ ಮಾಡಬಾರ್ದು ಅಂತ ಇರೋಂತ ಮನ್ಸು. ಇದಕ್ಕಿಂತ ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಇಷ್ಟ ಪಡಕ್ಕಾಗ್ತಲ್ಲ, ಆ ತರ ನನ್ ಮನ್ಸು. ಖಂಡಿತ ನೀವು ಮಾಡೋದಿಲ್ಲಮ್ಮ. ಅದನ್ನೇ ಹೇಳಿದ್ದು, ಸೂರ್ಯ ಪ್ರಭಾವದ ವ್ಯಕ್ತಿಗಳು ತಲೆ ಬಗ್ಸೋಲ್ಲ, ಯಾರಿಗೂ ತಲೆ ಬಗ್ಗಿಸುವಂತ ಕೆಲಸವೂ ಮಾಡೋದಿಲ್ಲ. ನಂದು ಒಂದೇ ಒಂದ್ ತಪ್ಪಂದ್ರೆ ನೇರವಾಗಿ ಮಾತಾಡೋದು, ಯಾರು ಬೇಜಾರಾದ್ರೂ ಪರವಾಗಿಲ್ಲ, ಇರೋ ಸತ್ಯ ಹೇಳೋದು. ಸೂರ್ಯ ಪ್ರಭಾವ ಹೇಳಿದ್ನಲ್ಲ, ತಾವು ನಡೆದಿದ್ದೇ ಸರಿ ಅನ್ನತಕ್ಕಂಥದ್ದು ಇರ್ಲಿ. ಆ ಗುರು ನೀಚನಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಕೂಡದು, ನಿಷಿದ್ಧ. ಗುರು ನೀಚನಾದರೆ ತನ್ನವರೇ ತಿಂದೋದವರೇ ಮೋಸ, ಮಕ್ಕಳಿಂದ ನೋವು, ಮನೆಯವರಿಂದ ನೋವು. ನಿಮಗೆ ಶತ್ರುಗಳು ಹೊರಗಡೆಯವರಲ್ಲ, ಮನೆಯವರೇ. ಆ ಒಂದು ಯಾಕಪ್ಪ ಇದ್ದೀನಿ, ಯಾಕೆ ಇವ್ರಿಗೆ ಮಾಡಿದೆ, ಏನಕ್ಕೋಸ್ಕರ ಇವ್ರದೆಲ್ಲ ಜವಾಬ್ದಾರಿ ನಾನು ತಗೊಂಡೆ ಅನ್ನತಕ್ಕಂಥ ಭಾವ ಅನಿಸುತ್ತೆ. ಅದರಿಂದ ಅದನ್ನೆಲ್ಲ ತೆಗೀರಿ, ಅದನ್ನೆಲ್ಲ ಮರೀರಿ. ಮೊದಲು ಮನೇಲಿ ಸತ್ಯನಾರಾಯಣ ಪೂಜೆ ಮಾಡ್ತಿದ್ರೆ ನಿಲ್ಲಿಸಿ, ಫೋಟೋ ವಿಗ್ರಹ ಇದ್ದರೂ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಬಿಡಿ. ಆದಷ್ಟು ಹುಣ್ಣಿಮೆಯ ದಿನಗಳಂದು ದೇವಸ್ಥಾನಗಳಲ್ಲಿ ಮಾಡ್ತಿರ್ತಾರೆ, ಸಾಮೂಹಿಕವಾಗಿ ಅದರಲ್ಲಿ ಕುಳಿತು ಬನ್ನಿ. ಇಂಡಿವಿಜುವಲ್ ಆಗಿ ನೀವೊಬ್ಬರೇ ನಿಮ್ಮ ಕುಟುಂಬವಾಗಿ ನಿಮ್ಮ ಕುಟುಂಬದಲ್ಲೇ ಮಾಡಿಸ್ತಕ್ಕಂಥದ್ದು ಮಾಡಕೂಡದು. ಆ ಕೆಟ್ಟು ಹೋದ ಗುರುವನ್ನ ಕರ್ಕೊಂಡು ಬಂದಿಟ್ರೆ ಇನ್ನಷ್ಟು ಕೆಡುತ್ತೆ, ಇನ್ನಷ್ಟು ನೋವು ತಿನ್ನುತ್ತೆ ಅನ್ನತಕ್ಕಂಥ ಭಾವ. ಅಷ್ಟನ್ನ ಮೊದಲು ನೋಡ್ಕೊಳ್ಳಿ. ಒಂದು 21 ಹುಣ್ಣಿಮೆ ಆದಷ್ಟು ಸಾಮೂಹಿಕ ಸತ್ಯನಾರಾಯಣ ಪೂಜೆಗಳಲ್ಲಿ ಕುಳಿತು ಒಂದು 5 ಜನಕ್ಕಾಗುವಷ್ಟು ಪ್ರಸಾದವನ್ನ ನಿಮ್ಮ ಶಕ್ತಿಯಾನುಸಾರ ದಾನ ಮಾಡಿಸಿ. ಗುರುಗಳ ಮುಖೇನ ಸ್ವಲ್ಪ ಶಾಂತಿ ಸಿಗುತ್ತೆ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ.